ಸಾರಣಿಯು ಕುಂಕುಮದಲಾಕಿ ಕಾರಣಿಯು ಜೌಹಾದಿ ಕಸ್ತೂರಿ ತೋರಣದ ಪನ್ನೀರ ಚೆಲೆಯು ಸುವರ್ಣ ಬಾಡುಗಳು ಕಾರಣಾತ್ಮಕನಾದ ಶಿವನನು ದಾರ ಮೂರ್ತಿಯ ನೆನೆದು ಹರುಷದ ಪೂರ ಪುಳಕದಲ್ಲಿರುತ್ತಿಹರು ಸಾಲೋಕ್ಯ ಪದವೆನಿಸಿ. ಈ ಸುಂದರವಾದ ಪದ್ಯವು ಶಿವನ ಸಾಲೋಕ್ಯ ಮುಕ್ತಿಯನ್ನು ಪಡೆದ ಭಕ್ತರ ಸ್ಥಿತಿಯನ್ನು ಮತ್ತು ಅವರು ದೇವರಿಗೆ ಸಲ್ಲಿಸುವ ಸೇವಾ ವೈಭವವನ್ನು ವರ್ಣಿಸುತ್ತದೆ. ಇದರ ಸರಳ ವಿವರಣೆ ಹೀಗಿದೆ. ಶಿವನ ಲೋಕದಲ್ಲಿನ ಒಂದು ಭವ್ಯವಾದ ಮಂಟಪ. ಅಲ್ಲಿ ಸಾಲೋಕ್ಯ ಪದವಿಯನ್ನು ಪಡೆದ ಭಕ್ತರು, ಗಣಗಳು ಸಡಗರದಿಂದ ಶಿವನ ಸೇವೆ ಮಾಡುತ್ತಿದ್ದಾರೆ. ಕೆಲವರು ನೆಲಕ್ಕೆ ಕುಂಕುಮ ಮತ್ತು ಸುಗಂಧ ದ್ರವ್ಯಗಳ ಮಿಶ್ರಣವನ್ನು ಸಾರಿಸುತ್ತಿದ್ದರೆ, ಇನ್ನು ಕೆಲವರು ಚಿನ್ನದ ಪಾತ್ರೆಗಳಿಂದ ಪನ್ನೀರನ್ನು, ಗುಲಾಬಿ ನೀರನ್ನು ಚಿಮುಕಿಸುತ್ತಿದ್ದಾರೆ. ಅವರ ಕೈಯಲ್ಲಿ ಕಸ್ತೂರಿ ಮತ್ತು ಜವ್ವಾದಿಯ ಬಟ್ಟಲುಗಳಿವೆ. ಪರಿಸರವೆಲ್ಲವೂ ಚಿನ್ನದ ದೀಪಗಳಿಂದ ಮತ್ತು ಹೂವುಗಳಿಂದ ಅಲಂಕೃತವಾಗಿದೆ. ಮಧ್ಯದಲ್ಲಿ ಪ್ರಶಾಂತವಾಗಿ ಕುಳಿತಿರುವ ಶಿವನ ಉದಾರ ಮೂರ್ತಿ, ಸೌಮ್ಯವಾದ ಮತ್ತು ಕರುಣಾಮಯಿ ರೂಪ. ಅವನ ಸುತ್ತಲೂ ಆನಂದದ ಮಹಾಪೂರದಲ್ಲಿ ತೇಲುತ್ತಿರುವ ಭಕ್ತರು. ಒಬ್ಬ ಭಕ್ತನು ಕಣ್ಣು ಮುಚ್ಚಿ ಧ್ಯಾನಿಸುತ್ತಿದ್ದಾನೆ. ಅವನ ಮುಖದಲ್ಲಿ ಪರಮಾನಂದವಿದೆ ಮತ್ತು ದೇಹದ ಮೇಲೆ ಪುಳಕದ ರೋಮಾಂಚನದ ಗುರುತುಗಳಿವೆ. ಶಿವನಿಂದ ಹೊರಹೊಮ್ಮುವ ದಿವ್ಯ ತೇಜಸ್ಸು ಭಕ್ತರನ್ನು ಆವರಿಸಿದೆ. ದೂರದಲ್ಲಿ ಕೈಲಾಸ ಪರ್ವತದಂತಹ ಹಿನ್ನೆಲೆ, ದಿವ್ಯವಾದ ಬೆಳಕು. ಮುಂಭಾಗದಲ್ಲಿ ಭಕ್ತರು ಗುಂಪು ಗುಂಪಾಗಿ ಕೀರ್ತನೆ ಮಾಡುತ್ತಾ, ನರ್ತಿಸುತ್ತಾ ಶಿವನ ಮೂರ್ತಿಯ ಕಡೆಗೆ ಸಾಗುತ್ತಿದ್ದಾರೆ. ಅವರ ಕೈಯಲ್ಲಿ ಸುಗಂಧ ದ್ರವ್ಯಗಳಿರುವ ಸುವರ್ಣ ಪಾತ್ರೆಗಳಿವೆ. ಗಾಳಿಯಲ್ಲಿ ಪನ್ನೀರಿನ ಹನಿಗಳು ಮತ್ತು ಪುಷ್ಪವೃಷ್ಟಿ ಆಗುತ್ತಿರುವಂತೆ ಭಾಸವಾಗುತ್ತದೆ. ಅವರ ಮುಖದಲ್ಲಿ ಮುಕ್ತಿಯನ್ನು ಪಡೆದ ತೃಪ್ತಿ ಮತ್ತು ಭಕ್ತಿಯ ಆನಂದ ಎದ್ದು ಕಾಣುತ್ತದೆ. ಈ ಪದ್ಯವನ್ನು ಆಧ್ಯಾತ್ಮಿಕವಾಗಿ ನಮ್ಮ ಶರೀರ ಮತ್ತು ಮನಸ್ಸಿಗೆ ಹೋಲಿಸಿದರೆ ಅತ್ಯಂತ ಆಳವಾದ ಅರ್ಥ ಸಿಗುತ್ತದೆ. ಭಕ್ತಿ ಸಾಹಿತ್ಯದಲ್ಲಿ ಶರೀರವೇ ಒಂದು ದೇಗುಲ ಎಂಬ ಕಲ್ಪನೆಯಿದೆ. ದೇಹವೇ ದೇಗುಲ. ಶರೀರವೇ ಶಿವನ ಲೋಕ ಅಥವಾ ಸಾಲೋಕ್ಯ ಎಂಬುದು ಕೇವಲ ಯಾವುದೋ ದೂರದ ಲೋಕವಲ್ಲ. ನಮ್ಮ ಶರೀರವೇ ಆ ಪರಶಿವನು ವಾಸಿಸುವ ತಾಣ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಎಂಬ ಬಸವಣ್ಣನವರ ವಾಣಿಯಂತೆ ಶರೀರವನ್ನು ದಿವ್ಯವಾಗಿ ಇಟ್ಟುಕೊಳ್ಳುವುದೇ ಸಾಲೋಕ್ಯ ಸ್ಥಿತಿ. ಸುಗಂಧ ದ್ರವ್ಯಗಳು ಮತ್ತು ಮಾನವನ ಸದ್ಗುಣಗಳು. ಕುಂಕುಮ ಮತ್ತು ಸಾರಣೆ. ನಮ್ಮ ಮನಸ್ಸನ್ನು ಕೆಟ್ಟ ಆಲೋಚನೆಗಳಿಂದ ಸ್ವಚ್ಛಗೊಳಿಸಿ ಅಲ್ಲಿ ಭಕ್ತಿಯ ಬಣ್ಣವನ್ನು, ಕುಂಕುಮವನ್ನು ಲೇಪಿಸುವುದು. ಅಂದರೆ ಶರೀರವನ್ನು ಶಿಸ್ತು ಮತ್ತು ಪಾವಿತ್ರ್ಯದಿಂದ ಇಟ್ಟುಕೊಳ್ಳುವುದು. ಜವಾದಿ, ಕಸ್ತೂರಿ ಮತ್ತು ಪನ್ನೀರು ಇವು ನಮ್ಮ ಸದ್ಗುಣಗಳು ಮತ್ತು ಮೃದುವಾದ ಮಾತುಗಳಿದ್ದಂತೆ. ನಮ್ಮ ಮಾತು ಕಸ್ತೂರಿಯಂತೆ ಸುಗಂಧಭರಿತವಾಗಿರಬೇಕು ಮತ್ತು ನಮ್ಮ ನಡವಳಿಕೆ ಪನ್ನೀರಿನಂತೆ ಎಲ್ಲರಿಗೂ ತಂಪು ನೀಡುವಂತಿರಬೇಕು. ಸುವರ್ಣ ಬಾಡುಗಳು, ಚಿನ್ನದ ಪಾತ್ರೆಗಳು, ಇದು ನಮ್ಮ ಪರಿಶುದ್ಧವಾದ ಹೃದಯಕ್ಕೆ ಹೋಲಿಕೆ. ಅಹಂಕಾರವಿಲ್ಲದ ಚಿನ್ನದಂತೆ ಹೊಳೆಯುವ ಶುದ್ಧ ಮನಸ್ಸಿನಲ್ಲಿ ಮಾತ್ರ ಶಿವನ ಪೂಜಾದ್ರವ್ಯಗಳನ್ನು, ಅಂದರೆ ಉತ್ತಮ ಆಲೋಚನೆಗಳನ್ನು ಹಿಡಿದಿಡಲು ಸಾಧ್ಯ. ಕಾರಣಾತ್ಮಕ ಶಿವ ಮತ್ತು ಉದಾರಮೂರ್ತಿ. ನಮ್ಮ ಶರೀರದ ಒಳಗಿರುವ ಆತ್ಮನೇ ಆ ಶಿವ. ಜಗತ್ತಿಗೆಲ್ಲ ಕಾರಣನಾದವನು ಹೇಗೆ ಶಿವನೋ, ನಮ್ಮ ಶರೀರದ ಎಲ್ಲಾ ಚಟುವಟಿಕೆಗಳಿಗೆ ಕಾರಣನಾದವನು ನಮ್ಮೊಳಗಿನ ಆತ್ಮಶಿವ. ಆ ದಿವ್ಯ ಚೈತನ್ಯವನ್ನು ನೆನೆಯುವುದು ಎಂದರೆ ಆತ್ಮಾನುಸಂಧಾನ ಮಾಡುವುದು. ಹರುಷದ ಪೂರ ಮತ್ತು ಪುಳಕ. ಯಾವಾಗ ಮನುಷ್ಯನು ತನ್ನ ಶರೀರವೊಂದು ಕೆಟ್ಟ ಅಭ್ಯಾಸಗಳಿಂದ ಮುಕ್ತಗೊಳಿಸಿ ಸದ್ಗುಣಗಳಿಂದ ಅಲಂಕರಿಸಿಕೊಳ್ಳುತ್ತಾನೋ, ಆಗ ಅವನಿಗೆ ಒಳಗಿನಿಂದಲೇ ಆನಂದವುಕ್ಕುತ್ತದೆ. ಇದನ್ನು ಬ್ರಹ್ಮಾನಂದ ಎನ್ನಬಹುದು. ಆ ಸ್ಥಿತಿಯಲ್ಲಿ ಇಡೀ ದೇಹವು ಭಕ್ತಿಯಿಂದ ರೋಮಾಂಚನಗೊಳ್ಳುತ್ತದೆ. ನಮ್ಮ ಪಂಚೇಂದ್ರಿಯಗಳನ್ನು ಮತ್ತು ಅಂತಃಕರಣವನ್ನು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಸುಗಂಧದ್ರವ್ಯಗಳಂತೆ ಪರಿಮಳಯುಕ್ತವಾಗಿ, ಅಂದರೆ ಪವಿತ್ರವಾಗಿ ಇಟ್ಟುಕೊಂಡರೆ ನಮ್ಮ ಶರೀರವೇ ಶಿವಲೋಕವಾಗುತ್ತದೆ. ನಾವು ಬದುಕಿರುವಾಗಲೇ ಸಾಲೋಕ್ಯ ಎಂಬ ಮುಕ್ತಿ ಸುಖವನ್ನು ಅನುಭವಿಸಬಹುದು.